ಸ್ನೇಹಿತರೆ, ಯು.ಯು.ಸಿ.ಎಮ್.ಎಸ್‌ನಲ್ಲಿ ನೀವು ಆನ್‌ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾರೆ ನೇಮು ಆಧಾರ್ ಕಾರ್ಡ್ ಥರನೇ ಬಂದಿರುತ್ತೆ. ಕೆಲವೊಂದು ನೇಮು ಮಿಸ್ಟೇಕ್ ಇರುತ್ತೆ. SSLC ಮಾರ್ಕ್ಸ್ ಕಾರ್ಡ್ ಥರ ಇರಲ್ಲ. ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿದ ಮೇಲೆ ಯಾವ ಥರ ನೇಮನ್ನು ನೀವು ಮತ್ತೆ ಅಪ್ಡೇಟ್ ಮಾಡಿ ಸರಿಪಡಿಸ್ಕೊಳೋದು ಅಂತಂದೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಿಮ್ಮ ಲಾಗಿನ್ನಲ್ಲಿ ಅಪ್ಡೇಟ್ ಮಾಡ್ತಕ್ಕಂಥ ಆಪ್ಷನ್ ಇದೆ. ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಆಮೇಲೆ ಕೆಲವೊಂದು ಹ್ಯಾಂಡ್ ರೈಸ್ ಆಪ್ಷನನ್ನು ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಕೆಲವೊಂದು ಆಪ್ಷನ್ ಮೇಲೆ ಆ್ಯಡ್ ಮಾರ್ಕನ್ನು ತೋರಿಸ್ತಾ ಹೋಗ್ತೀನಿ, ಯಾವ್ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾ. ಆ ರೀತಿ ನೀವು ಸ್ಟೆಪ್ ವೈಸ್ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಅದೇ ರೀತಿ ನೀವು ಕ್ಲಿಕ್ ಮಾಡ್ತಾ ಅಪ್ಡೇಟ್ ಮಾಡ್ಬೋದು. ಯಾವ ರೀತಿ ಅಂತ ಹೇಳಿ ಫಸ್ಟ್ ಹ್ಯಾಂಡ್ ಮಾರ್ಕ್ ಐತಲ್ಲ, ಇಲ್ಲಿ ಸ್ಟೂಡೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಓಪನ್ ಆಗುತ್ತೆ. ನೆಕ್ಸ್ಟು ಲಾಸ್ಟಿಂದ ಎರಡನೇ ಆಪ್ಷನ್ನು ರಿವ್ಯಾಲಿಡೇಟ್ ಆಧಾರ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಸರಿನಾ? ಕ್ಲಿಕ್ ಆದಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪು ತೋರಿಸುತ್ತೆ ಯಾವ ರೀತಿ ಅಂತಂದೇಳಿ. ರಿವ್ಯಾಲಿಡೇಟ್ ಆಧಾರ್ ಅಂತ ಬರ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ಸರಿನಾ? ನೆಕ್ಸ್ಟ್ ಫಸ್ಟ್ ಕಾಲಮ್ ಆಧಾರ್ ಕಾರ್ಡಲ್ಲಿ ನೇಮ್ ಯಾವ ಥರ ಐತೋ ಆ ಥರ ನೆಕ್ಸ್ಟ್ ಕಾಲಮಲ್ಲಿ ಆಧಾರ್ ಕಾರ್ಡಲ್ಲಿರುವ ಮೊಬೈಲ್ ನಂಬರನ್ನು ಟೈಪ್ ಮಾಡಬೇಕು. ಅದೇ ರೀತಿ ನೆಕ್ಸ್ಟ್ ಎರಡು ಕಾಲಮ್ ಟೈಪ್ ಆದಮೇಲೆ ಇಲ್ಲಿ ವ್ಯಾಲಿಡೇಟ್ ಅಂತ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಆದಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ತೋರಿಸುತ್ತೆ ಅಂತ ಇಲ್ಲಿ ನೆಕ್ಸ್ಟ್ ನೋಡಿ. ಇದರಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಟೈಪ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಕೆಳಗಡೆ ಆರೋ ಮಾರ್ಕಲ್ಲಿ ಚೆಕ್ ಬಾಕ್ಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆದಮೇಲೆ ಇಲ್ಲಿ ಕ್ಲಿಕ್ ಮಾಡಿ OTP ಜನರೇಟ್ ಆಗುತ್ತೆ, ಸರಿನಾ? ಇದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPಯನ್ನು ಇಲ್ಲಿ ಹಾಕಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಆದಮೇಲೆ ಈ ಥರ ಎರರ್ ಬಂದರೂ ಪರವಾಗಿಲ್ಲ, ಅಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಆಧಾರ್ ರಿವ್ಯಾಲಿಡೇಟ್ ರಿಕ್ವೆಸ್ಟ್ ಅಪ್ಡೇಟೆಡ್ ಆ್ಯಂಡ್ ಸೆಂಡ್ ಟು ಕಾಲೇಜ್ ಅಡ್ಮಿನ್ ಅಂತ ಬರುತ್ತೆ. ಅಲ್ಲಿ ನೀವು ಕಾಲೇಜ್ ಅಡ್ಮಿನ್ ಲಾಗಿನ್ನಲ್ಲಿ ಅಪ್ರೂವ್ ಮಾಡಿಸಿದರೆ ಮಾಡಿಸಿದ ಮೇಲೆ ಸರಿಯಾಗುತ್ತೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಿದ್ದು ನಿಮಗೆ ಅಪ್ಡೇಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.